ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೂಡ ನನಗೆ ಕೇಳ್ತಾ ಇದ್ರಿ GK ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ SSCಗೆ ಸಂಬಂಧಪಟ್ಟಂತೆ. ಸೊ ಇದು ಬಂದು ನಿಮಗೆ 2021 ಮತ್ತು ಡಿಸೆಂಬರ್ ಮಂತಲ್ಲಿ ಆಗಿರ್ತಕ್ಕಂಥ ಒಂದು ಶಿಫ್ಟ್ನ ಕ್ವಶನ್ಸು ಇಲ್ಲಿ ನಾನು ತೊಗೊಂಡಿರೋದು. ಈ ವಿಡಿಯೋದಲ್ಲಿ ಟೋಟಲ್ ಆಗಿ 15 ಕ್ವಶನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ SSC GDಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ನಾನು ಕ್ವಶನ್ನ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದರಿಂದ ಕನ್ನಡದಲ್ಲೂ ಕೂಡ ಪ್ರಿಪೇರ್ ಆಗ್ತಿರೋರಿಗೆ ಮತ್ತು ಇಂಗ್ಲೀಷಲ್ಲೂ ಕೂಡ ಪ್ರಿಪೇರ್ ಆಗ್ತಿರೋರಿಗೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಕ್ವಶನ್ ಬಂದು ಈ ರೀತಿಯಾಗಿ ಕೇಳ್ತಾ ಹೋಗಿದ್ದಾರೆ. ಸೊ ಏನಂತ ಹೇಳಿದ್ರೆ, ಇಲ್ಲಿ ನಾನೇನು ಟೋಟಲ್ 15 ಕ್ವಶನ್ ತೊಗೊಂಡಿದ್ದೀನಿ, ಇದ್ರ ಬೇಸಿಸ್ ಮೇಲೇ ನಿಮಗೆ ಕ್ವಶನ್ಸ್ ಇರುತ್ತೆ SSCಲಿ. ಇನ್ನೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಲೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಲಾಸ್ಟ್ ಟೈಮ್ ಕೂಡ ಹಾಕಿದ್ದೆ. ಅದೇ ರೀತಿ ವಿಡಿಯೋನ ನಾನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತೇಳಿ ನೀವೇ ತಿಳಿಸಿ. ಸೊ ಇವಾಗ ಕ್ವಶನ್ಸ್ನ ನೋಡ್ತಾ ಹೋಗೋಣ. Increase in MSP has forced farmer to divert land from production of coarse grains to production of ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ನ ನೋಡೋದಾದರೆ ವೀಟ್ ಆ್ಯಂಡ್ ರೈಸ್ ಅಂತ ಹೇಳಿ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. MSPಯ ಹೆಚ್ಚಳವು ಒರಟಾದ ಧಾನ್ಯಗಳ ಉತ್ಪಾದನೆಯಿಂದ ಭೂಮಿಯ ಉತ್ಪಾದನೆಗೆ ತಿರುಗಿಸಲು ರೈತರನ್ನು ಯಾವ ಒಂದು ಬೆಳೆಗೆ ಒತ್ತಾಯಿಸಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ನಾವು ಆನ್ಸರ್ನ ನೋಡೋದಾದರೆ ಗೋಧಿ ಮತ್ತು ಅಕ್ಕಿ ಆಗಿರುತ್ತೆ. ಕನ್ನಡದಲ್ಲಿ ನೀವು ಕ್ವಶನ್ನ ನೋಡಿಕೊಂಡು ಅರ್ಥ ಮಾಡ್ಕೋಬೋದಾಗಿದೆ. ಸೆಕೆಂಡ್ ಕ್ವಶನ್. ಇನ್ July 2021, the Indian Oil Corporation Limited announced that it would set up India's first green hydrogen plant at its Dash refinery. ಆನ್ಸರ್ನ ನೋಡೋದಾದರೆ ಮಥುರಾ ಆಗಿರುತ್ತೆ. ಜುಲೈ 2021ರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ತನ್ನ ರಿಫೈನರಿಯಲ್ಲಿ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಸ್ಥಾಪಿಸುವುದಾಗಿ ಯಾವೊಂದು ಪ್ಲೇಸ್ನ ಘೋಷಿಸಿದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಆನ್ಸರ್ನ ನೋಡೋದಾದರೆ ಮಥುರಾ ಆಗಿರುತ್ತೆ. ಥರ್ಡ್ ಕ್ವಶನ್. The excessive quantities of chemical which get washed from the field act as nutrient for dash to flourish ಅಂತ ಹೇಳಿ ಕೇಳಿದ್ದಾರೆ. ಆನ್ಸರ್ನ ನೋಡೋದಾದರೆ ಬ್ಯಾಕ್ಟೀರಿಯಾ ಆಗಿರುತ್ತೆ. ಕನ್ನಡದಲ್ಲಿ ಹೊಲಗಳಿಂದ ತೊಳೆದ ಹೆಚ್ಚಿನ ಪ್ರಮಾಣದ ರಾಸಾಯನಿಕವು ಯಾವುದ ಒಂದು ಅಭಿವೃದ್ಧಿಗೆ ಪೋಷಕಾಂಶಗಳಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ಪ್ರಶ್ನೆ ಆಗಿರುತ್ತೆ. ಆನ್ಸರ್ನ ನೋಡೋದಾದರೆ ಬ್ಯಾಕ್ಟೀರಿಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 4. ವಾಟ್ ಈಸ್ ಲೀಸ್ಟ್ ರಿಕ್ವೈರ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಕೇಳಿದ್ದಾರೆ. ಆನ್ಸರ್ನ ನೋಡೋದಾದರೆ ಇನ್ಸ್ಟಿಟ್ಯೂಟ್ ಟು ಎಜುಕೇಟ್ ಪೀಪಲ್ ಅಂತ ಹೇಳಿ ಆಗಿರುತ್ತೆ. ಕನ್ನಡದಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಕನಿಷ್ಠ ಏನು ಅಗತ್ಯವಿದೆ ಅಂತ ಹೇಳಿ ಪ್ರಶ್ನೆ ಆಗಿರುತ್ತೆ. ಆನ್ಸರ್ನ ನೋಡೋದಾದರೆ ಜನರಿಗೆ ಶಿಕ್ಷಣ ನೀಡುವ ಸಂಸ್ಥೆಗಳು. ಕ್ವಶನ್ ನಂಬರ್ 5. ದ ದ್ರೋಣಾಚಾರ್ಯ ಅವಾರ್ಡ್ ಈಸ್ ಅಸೋಸಿಯೇಟೆಡ್ ವಿತ್. ಆನ್ಸರ್ನ ನೋಡೋದಾದರೆ ಔಟ್ಸ್ಟ್ಯಾಂಡಿಂಗ್ ಕೋಚಸ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಅಂತ ಹೇಳಿ ಆಗಿರುತ್ತೆ. ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ SSCಲಿ ತುಂಬ ಕ್ವಶನ್ಸ್ ನಿಮಗೆ ಬಂದಿರುತ್ತೆ. ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಅವಾರ್ಡ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರಶ್ನೆಗಳು SSCಲಿ ಕಾಮನ್ ಆಗಿ ಇದ್ದೇ ಇರ್ತವೆ. ಸೊ ಅದ್ರ ಮೇಲೂ ನೀವು ಏನಂತ ಹೇಳಿದ್ರೆ ನೋಡ್ಕೊಂಡಿರಿ, ಆ ಟಾಪಿಕ್ ಮೇಲೂ. ದ್ರೋಣಾಚಾರ್ಯ ಪ್ರಶಸ್ತಿ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂತ ಹೇಳಿ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆನ ಕೇಳಿದ್ದಾರೆ. ಕೆಳಗಡೆ ನಿಮಗೆ ಆಪ್ಷನ್ಸು ಸುಮಾರು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ದ್ರೋಣಾಚಾರ್ಯ ಪ್ರಶಸ್ತಿ ಯಾವ ಒಂದು ಫೀಲ್ಡ್ಗೆ ಸಂಬಂಧಪಟ್ಟಿದೆ ಅಂತ ಆನ್ಸರ್ನ ನೋಡೋದಾದರೆ ಕ್ರೀಡೆ ಮತ್ತು ಆಟಗಳಲ್ಲಿ ಅತ್ಯುತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿನ ನೀಡ್ತಾರೆ. ಕ್ವಶನ್ ನಂಬರ್ 6. ಹೂ ಅಮಾಂಗ್ ದ ಫಾಲೋಯಿಂಗ್ ಓನ್ ದ ಗ್ಲೋಬಲ್ ಗಾಂಧಿ ಪೀಸ್ ಅವಾರ್ಡ್ ಇನ್ ಅಕ್ಟೋಬರ್ 2020 ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಪೇಪರ್ ಬಂದು 2021ನಲ್ಲಿ ಆಗಿರೋದು. ಸೊ ಅಲ್ಲಿ 20 ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡಿದ್ದಾರೆ. ನೀವು ಪ್ರೆಸೆಂಟ್ 23 ಬರಿತಾ ಇರೋದ್ರಿಂದ 22 ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಆನ್ಸರ್ನ ನೋಡೋದಾದರೆ ಸಂತೋಷ್ ಶರ್ಮಾ ಆಗಿರ್ತಾರೆ. ಕ್ವಶನ್ ನಂಬರ್ 6. ಕೆಳಗಿನವರಲ್ಲಿ ಯಾರು ಅಕ್ಟೋಬರ್ 2020ರಲ್ಲಿ ಜಾಗತಿಕ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಸಂತೋಷ್ ಶರ್ಮಾ ಅವರು. ಕ್ವಶನ್ ನಂಬರ್ 7. ಆರ್ಟಿಕಲ್ 72 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಸ್ ಡೀಲ್ಸ್ ವಿತ್ ಅಂತ ಕೇಳಿದ್ದಾರೆ. ದ ಪವರ್ ಆಫ್ ದ ಪ್ರೆಸಿಡೆಂಟ್ ಟು ಗ್ರಾಂಟ್ ಪಾರ್ಡನ್ಸ್ ಅಂತ ಹೇಳಿ ಆನ್ಸರ್ ಆಗಿರುತ್ತೆ. ಇದು ಸುಮಾರು ಸರಿ ರಿಪೀಟೆಡ್ ಕ್ವಶನ್, PCಲೂ ಕೂಡ ಕೇಳಿದ್ದಾರೆ ಸುಮಾರು ಸರಿ ಇದನ್ನು.
ಭಾರತದ ಸಂವಿಧಾನದ 72ನೆಯ ವಿಧಿಯು ಯಾವ ಒಂದು ವಿಷಯದೊಂದಿಗೆ ವ್ಯವಹರಿಸುತ್ತದೆ ಅಂತ ಹೇಳಿ, ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ? ಆನ್ಸರ್ನ ನೋಡೋದಾದರೆ ಕ್ಷಮಾದಾನ ನೀಡುವ ಅಧ್ಯಕ್ಷರ ಅಧಿಕಾರ ಆಗಿರುತ್ತೆ. Question number 8. Many scholars argue that the Mesopotamia, the people of Tigris Euphrates Valley called Indus Valley Civilization ಅಂತ ಹೇಳಿ ಕೇಳಿದ್ದಾರೆ. ಆನ್ಸರ್ನ ನೋಡೋದಾದರೆ ಸುಮೇರಿಯನ್. ಅನೇಕ ವಿದ್ವಾಂಸರು ಮೆಸೊಪೊಟೇಮಿಯಾವನ್ನು ಟೈಗ್ರಿಸ್ ಯುಫ್ರೋಟಿಸ್ ಕಣಿವೆಯ ಜನರು ಸಿಂಧು ಕಣಿವೆ ನಾಗರಿಕತೆ ಎಂದು ವಾದಿಸುತ್ತಾರೆ. ಈ ಒಂದು ಸಿಂಧು ನಾಗರಿಕತೆ ಸುಮೇರಿಯನ್ ನಾಗರಿಕತೆಯನ್ನು ಹೋಲುತ್ತೆ ಅಂತ ಹೇಳಿ ನಾವು ನೋಡ್ಬೋದು. Question number 9. In which of the following places is the headquarters of Eastern Command of Indian Army located? Answer ಗುವಾಹಟಿ. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿ ಇದೆ? ಗುವಾಹಟಿ. Question number 10. Which of the following organs is related with the anatomy of the human eye? Answer iris. ಕೆಳಗಿನ ಯಾವ ಅಂಗಗಳು ಮಾನವನ ಕಣ್ಣಿನ ಅಂಗರಚನಾಶಾಸ್ತ್ರಕ್ಕೆ ಸಂಬಂಧಿಸಿದೆ? ಐರಿಸ್ ಅಂತ ಹೇಳಿ ಆಗಿರುತ್ತೆ. ಕೆಳಗಡೆ ನಿಮಗೆ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕಣ್ಣಿಗೆ ಯಾವ ಒಂದು ಆಪ್ಷನ್ ರಿಲೇಟೆಡ್ ಆಗಿರುತ್ತೆ ಆ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 11. ದ ಫಸ್ಟ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಮೇಡ್ ಇನ್ ಇಯರ್ 1951. ಭಾರತ ಸಂವಿಧಾನದ ಮೊದಲ ತಿದ್ದುಪಡಿಯನ್ನು ಯಾವ ವರ್ಷದಲ್ಲಿ ಮಾಡಲಾಯಿತು? 1951. Question number 12. In November 2020, Prime Minister Narendra Modi unveiled a statue of Dash via video conferencing at the Jawaharlal Nehru University campus in Delhi. Answer Swami Vivekananda. ನವೆಂಬರ್ 2020ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ಕ್ಯಾಂಪಸ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾವ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಅಂತ ಹೇಳಿ ಪ್ರಶ್ನೆ ಆಗಿರುತ್ತೆ. ಆನ್ಸರ್ ಸ್ವಾಮಿ ವಿವೇಕಾನಂದ. ಕ್ವಶನ್ ನಂಬರ್ 13. ಇಂಡಿಯಾ ಓನ್ ಡ್ಯಾಶ್ ಬ್ರೋನ್ಸ್ ಮೆಡಲ್ಸ್ ಅಟ್ ದ 2020 ಒಲಿಂಪಿಕ್ ಗೇಮ್ಸ್ ಹೆಲ್ಸ್ ಇನ್ ಟೋಕಿಯೋ ಇನ್ 2021. ಆನ್ಸರ್ 2.4. ಭಾರತವು 2021ರಲ್ಲಿ ಟೋಕಿಯೋದಲ್ಲಿ 2020 ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕಗಳನ್ನು ಗೆದ್ದಿದೆ. ಎಷ್ಟು ಅಂದರೆ 2.4. ಕ್ವಶನ್ ನಂಬರ್ 14. ಬೆಂಗಾಲ್ ಬ್ರೋಕ್ ಅವೇ ಫ್ರಮ್ ಮೊಘಲ್ ಕಂಟ್ರೋಲ್ ಅಂಡರ್ ಡ್ಯಾಶ್ ಹೂ ವಾಸ್ ಡೆಪ್ಯೂಟಿ ಟು ದ ಗವರ್ನಮೆಂಟ್ ಆಫ್ ಪ್ರೊವಿನ್ಸ್? ಮರ್ಷಿದ್ ಕ್ವೈಲ್ ಖಾನ್ ಅಂತ ಹೇಳಿ ಆಗಿರುತ್ತೆ. ಬಂಗಾಳವು ಮೊಘಲರ ನಿಯಂತ್ರಣದಿಂದ ಬೇರ್ಪಟ್ಟಿತು. ಡ್ಯಾಶ್ ಅವರು ಪ್ರಾಂತ್ಯದ ಸರ್ಕಾರಕ್ಕೆ ಉಪನಾಯಕರಾಗಿದ್ದರು. ಮರ್ಷಿದ್ ಕುಲಿ ಖಾನ್. ಲಾಸ್ಟ್ ಕ್ವಶನ್ ನಂಬರ್ 15. ವಿತ್ ವಿಚ್ ಸ್ಪೋರ್ಟ್ಸ್ ಡು ಯು ಅಸೋಸಿಯೇಟೆಡ್ ದ ಇಂಡಿಯಾ ಇಂಟರ್ನ್ಯಾಷನಲ್ KM ಬೆನಾಮಾಲ್ ಅಂತ ಹೇಳಿ ಪ್ರಶ್ನೆನ ಕೇಳಿದ್ದಾರೆ. ಆನ್ಸರ್ನ ನೋಡೋದಾದರೆ ಅಥ್ಲೆಟಿಕ್ಸ್. ನೀವು ಭಾರತ ಅಂತಾರಾಷ್ಟ್ರೀಯ KM ಬಿಮೋಲ್ ಅನ್ನು ಯಾವ ಕ್ರೀಡೆಗಳೊಂದಿಗೆ ಸಂಯೋಜಿಸಿದ್ದೀರಿ ಅಂದರೆ ಅವ್ರನ್ನ ಯಾವೊಂದು ಕ್ರೀಡೆಗೆ ರಿಲೇಟೆಡ್ ಆಗಿದ್ದಾರೆ ಅಂದರೆ ಅಥ್ಲೆಟಿಕ್ಸ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಟೋಟಲ್ ಆಗಿ 15 ಕ್ವಶನ್ಸ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ ಇಂಗ್ಲೀಷ್ ಗ್ರಾಮರ್ ರಿಲೇಟೆಡ್ ಆಗಿ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಬಂದು ತನುದಾಸ್ ಉಪ್ಪಾರ ಅಂತ ಹೇಳಿ ನನ್ನ ಒಂದು ಅಕೌಂಟ್ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಿ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.